ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 114ನೇ ಭಾಗ, 15ನೇ ಸರ್ಗದ ವಿವರಣೆ ಈಗ ನಡೆದಿದೆ. ಅಲ್ಲಿ ಆಚಾರ್ಯರು ಎಲ್ಲ ಮತಗಳನ್ನು ವಿಮರ್ಶೆ ಮಾಡಿದ್ದನ್ನು ನಾವು ಶ್ರವಣ ಮಾಡ್ತಿದ್ದೀವಿ. 46ನೇ ಶ್ಲೋಕದ ವಿವರಣೆ ನಡೆದಿದೆ. ದುಷ್ಟ ಶಾಸ್ತ್ರಗಳ ಬಗ್ಗೆ ಮನುಷ್ಯನಿಗೆ ಆಗ್ರಹ ಇರಬಾರದು, ಇದ್ದರೆ ಅದು ಆತನಿಗೆ ಶಾಶ್ವತವಾದ ನರಕಕ್ಕೆ ಕಾರಣ ಆದೀತು ಅಂತ ಅಲ್ಲಿ ಒಂದು ಎಚ್ಚರಿಕೆ ನಮಗೆ ಆ ಶ್ಲೋಕದಲ್ಲಿ ಕಾಣಿಸಿತು. ಜಗತ್ತಿನಲ್ಲಿ ಅನೇಕ ದರ್ಶನಗಳು, ಅನೇಕ ಮತಗಳು ಹೀಗೆಲ್ಲ ಇವೆ. ಎಲ್ಲವನ್ನೂ ವಿಮರ್ಶೆ ಮಾಡ್ತಾ ಕೂತ್ಕೊಳ್ಬೇಕಾದ ಅವಶ್ಯಕತೆ ಏನಿಲ್ಲ. ಕೆಲವೇ ಮಾತುಗಳಿಂದ ಎಲ್ಲ ಮತಗಳನ್ನು ವಿಮರ್ಶೆ ಮಾಡಿದಂತೆ ಆಗ್ತದೆ. ಆದರೂ ಯಹೂದಿ, ಕ್ರೈಸ್ತ, ಇಸ್ಲಾಂ ಮೊದಲಾದ ಧರ್ಮಗಳ ಬಗ್ಗೆ ಸ್ವಲ್ಪ ಅವಲೋಕನ ಮಾಡಿದರೆ ಅವು ನಮ್ಮ ಧರ್ಮಕ್ಕೆ ಹೇಗೆ ಸಮಾನತೆಯನ್ನು ಹೊಂದಿವೆ ಮತ್ತು ನಮ್ಮ ಧರ್ಮದವರು ನಾವು ಹೆಮ್ಮೆ ಪಡುವಂಥ ಅಂಶಗಳು ಅಲ್ಲಿ ಯಾವಿವೆ ಅಂತ ಸ್ವಲ್ಪ ನೋಡಿದಂತಾಗ್ತದೆ. ಅದಕ್ಕಾಗಿ ಈ ಪ್ರಯತ್ನ ಅಷ್ಟೆ. ಹಾಗಾಗಿ ಯಹೂದಿ, ಕ್ರೈಸ್ತ, ಇಸ್ಲಾಂ ಧರ್ಮಗಳನ್ನೆಲ್ಲ ನಾವು ಪರಾಮರ್ಶೆ ಮಾಡಿ ಆಯಿತು. ಸೂಫಿ ಧರ್ಮದ ಪರಾಮರ್ಶೆನೂ ಕೂಡ ಆಯಿತು. ಪಾರ್ಸಿ ಧರ್ಮ ಅಂತ ಒಂದು ಧರ್ಮ ಇದೆ. ಈ ಪಾರ್ಸಿ ಧರ್ಮ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳಂತೆ ಅಲ್ಲ. ಅವು ನಮಗೆ ಪ್ರತಿದ್ವಂದ್ವಿ ಧರ್ಮಗಳು, ಹಿಂದೂ ಧರ್ಮವನ್ನು ತುಳಿಲಿಕ್ಕೆ ಪ್ರಯತ್ನ ಪಟ್ಟಂಥ ಧರ್ಮಗಳು. ಆದರೆ ಪಾರ್ಸಿ ಧರ್ಮ ಹಾಗಲ್ಲ. ಹಿಂದೂ ಧರ್ಮದ ಸಹೋದರನಂತೆ ಈ ಹಿಂದೂಸ್ತಾನದಲ್ಲೇ ಬಹಳ ವಿಶ್ವಾಸದಿಂದ, ಆಪ್ತತೆಯಿಂದ ಬದುಕಿದಂಥ ಒಂದು ಧರ್ಮ ಅದು. ಮತ್ತು ವೇದದಲ್ಲಿರುವಂಥ ಎಷ್ಟೋ ಮಂತ್ರಗಳು, ವೈದಿಕ ದೇವತೆಗಳು, ಅದರ ಬಗ್ಗೆ ಎಲ್ಲ ಅಲ್ಲಿ ವಿವರಣೆ ಕಾಣ್ತೇವೆ ಆ ಧರ್ಮದಲ್ಲಿ. ಅಲ್ಲಿಯೂ ಕೂಡ ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದರ ಒಂದು ಉಲ್ಲೇಖ ಇದೆ. ಆದರೆ ನನಗೆ ಈ ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮದ ಬಗ್ಗೆ ನೇರವಾಗಿ ಆ ಗ್ರಂಥಗಳನ್ನೇ ಓದಲಿಕ್ಕೆ ಸಾಧ್ಯ ಆಯಿತು. ಆದರೆ ಈ ಪಾರ್ಸಿ ಧರ್ಮಕ್ಕೆ ಸಂಬಂಧಪಟ್ಟಂಥ ಗ್ರಂಥ ಕನ್ನಡದಲ್ಲಿ ಇನ್ನೂ ಯಾವುದೂ ಅನುವಾದ ಆಗಿಲ್ಲ. ಹಾಗಾಗಿ ಅಂಥದ್ದು ನನಗೆ ಓದಲಿಕ್ಕಾಗಿಲ್ಲ. ಇಂಗ್ಲೀಷ್ ಪುಸ್ತಕ ಸಿಕ್ಕಿಲ್ಲ ಕೂಡ. ಆದರೆ ಅದ್ರ ಬಗ್ಗೆ, ಆ ಪಾರ್ಸಿ ಧರ್ಮದ ಬಗ್ಗೆ ಬೇರೆ ಬೇರೆ ಗ್ರಂಥಗಳಲ್ಲಿ, ಸರ್ವಧರ್ಮಗಳ ಕುರಿತಾಗಿ ಬರೆದಂಥ ಗ್ರಂಥಗಳಲ್ಲಿ ಏನು ಕಾಣ್ತದೆ ಅದಷ್ಟನ್ನು ಸುಮ್ಮನೆ ಸ್ವಲ್ಪ ನೋಡಬೇಕಷ್ಟೆ ನಾವು. ಭಾಗವತದಲ್ಲಿ ಕೃಷ್ಣನ ಅವತಾರಕ್ಕಿಂತ ಪೂರ್ವಭಾವಿಯಾಗಿ ಭೂಮಿ ಗೋರೂಪದಲ್ಲಿ ಪರಮಾತ್ಮನ ಸಮೀಪಕ್ಕೆ ಹೋಗಿ ತನ್ನ ಕಷ್ಟವನ್ನು ಹೇಳಿಕೊಂಡು ಕಷ್ಟವನ್ನು ಪರಿಹಾರ ಮಾಡಬೇಕು ಅಂತ ಮಾಡಿದೊಂದು ಉಲ್ಲೇಖ ಕಾಣಿಸ್ತದಲ್ಲ. ಚತುರ್ಮುಖ ಬ್ರಹ್ಮನ ಬೆಳಗ್ಗೆ ಹೋಗಿದ್ದು ಉಲ್ಲೇಖ. ಹಾಗೊಂದು ಉಲ್ಲೇಖ ಈ ಪಾರ್ಸಿ ಧರ್ಮದ ಸಂಸ್ಥಾಪಕ ಜರತುಷ್ಟ್ರ ಅಂತೇಳಿ, ಅವನ ಹುಟ್ಟಿಕ್ಕಿಂತ ಮುಂಚೆ ಇಂಥ ಒಂದು ಘಟನೆಯನ್ನು ಅವರ ಇತಿಹಾಸದಲ್ಲಿ ಹೇಳ್ತಾರೆ. ಆಕೆ ಗೋರೂಪವನ್ನು ತಾಳಿ ಸರ್ವಶಕ್ತನ ಎದುರಿಗೆ ಹೋಗಿ ಕೇಳ್ಕೊಂಡ್ಳು. ದುಷ್ಟರು ನನ್ನನ್ನು ತುಳಿದು ಹಿಂಸೆ ಮಾಡಿದ್ದಾರೆ, ಸಂಕಷ್ಟ ಬಹಳ ಆಗಿದೆ, ನನಗೆ ಸಹಾಯಕರು ಯಾರು, ನನ್ನ ರಕ್ಷಣೆ ಕೊಡು ನನಗೆ ಅಂತ ಕೇಳ್ಕೊಂಡ್ಳು. ನಾನು ಜರತುಷ್ಟ್ರನನ್ನು ನಿನ್ನ ಕಡೆಗೆ ಕಳಿಸ್ತೇನೆ, ಆತ ನಿನ್ನ ಕಷ್ಟವನ್ನು ಪರಿಹಾರ ಮಾಡ್ತಾನೆ ಅಂತ ಭಗವಂತ ಅವಳಿಗೆ ಒಂದು ಪರಿಹಾರ ತೋರಿಸಿದ ಅಂತ ಅವರ ಉಲ್ಲೇಖದಲ್ಲಿ ನೋಡ್ತೇವೆ. ಇರಾನದಲ್ಲಿ ಹುಟ್ಟಿದ್ದು, ಇರಾನ್ ಅಂತ ದೇಶ ಏನಿದೆ ಅಲ್ಲಿ ಈ ಧರ್ಮ ಹುಟ್ಟಿತು. ಒಬ್ಬ ಪೌರುಷಸ್ಪ ಅಂತ ಇದ್ನಂತೆ ರಾಜಕುಮಾರ, ಅವನಿಗೆ ಈತ ಮಗನಾಗಿ ಹುಟ್ಟಿದ ಈ ಜರತುಷ್ಟ್ರ. ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ ಧರ್ಮ ಬಾಹಿರರಾದವರು, ದುಷ್ಟರಾದವರು ಅವರಿಗೆಲ್ಲ ಒಂದು ಭಯ ಆಯಿತು. ಭೀಮಸೇನ ಹುಟ್ಟಿದಾಗ ರಾಕ್ಷಸರಿಗೆಲ್ಲ ರಕ್ತವಾಂತಿ ಆಯಿತು, ಮಲಮೂತ್ರ ವಿಸರ್ಜನೆ ಆಯಿತು ಅಂತ ಕೇಳ್ತೇವಲ್ಲ, ಹಾಗೆ ಸಮಾನವಾದ ಒಂದು ಘಟನೆಯನ್ನು ನಾವು ಕೇಳ್ತೇವೆ. ಅದು ಸ್ಪಷ್ಟವಾಗಿ ಅವನ ಕಾಲದ ಬಗ್ಗೆ ನಮಗೆ ಎಲ್ಲೂ ಉಲ್ಲೇಖ ಬರೋದಿಲ್ಲ. ಕ್ರಿಸ್ತ ಪೂರ್ವ 10ನೇ ಶತಮಾನ ಹೀಗಿದ್ದಿರಬಹುದು ಅಂತ ಕೆಲವರು ಉಲ್ಲೇಖ ಮಾಡ್ತಾರೆ. ಅದೇನೇ ಇಲ್ಲಿ ನಮಗೆ ನಮ್ಮಲ್ಲಿ ಇರುವಂಥ ಪ್ರಾಜ್ಞರು, ಅವತಾರ ಪುರುಷರು, ಇವ್ರ ಬಗ್ಗೆನೇ ಕಾಲ ತೀರ್ಮಾನ ಮಾಡೋದು ಕಷ್ಟ ಆಗಿದೆ. ಇನ್ನು ಆ ಪರಕೀಯ ಧರ್ಮ, ಅದು ಆ ದೇಶದ ಧರ್ಮ, ಅದರ ಬಗ್ಗೆ ಅದನ್ನು ತೀರ್ಮಾನ ಮಾಡೋದು ಬಹಳ ಕಷ್ಟ. ಕ್ರಿಸ್ತಪೂರ್ವ 1000 ವರ್ಷ ಅಂತಾರೆ, ಕ್ರಿಸ್ತಪೂರ್ವ 6ನೇ ಶತಮಾನ ಅಂತಾರೆ, ಹೀಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೇಳ್ತಾರೆ ಅಷ್ಟೆ. ಅವನು ತನ್ನ 30ನೇ ವಯಸ್ಸಿಗೆ ಸುಮಾರು ಈಶ್ವರನ ಚಿಂತನೆಯಲ್ಲಿ ತಲ್ಲೀನನಾಗಿದ್ದಾಗ ಭಗವಂತನ ಜ್ಞಾನ ಅವನಿಗಾಯಿತು, ಒಂದು ರೀತಿಯಾದ ಸಾಕ್ಷಾತ್ಕಾರ ಆಯಿತು.
ದ್ರೋಣ ಪರ್ವತ ಅಂತ ಒಂದು ಪರ್ವತ, ಆ ಪರ್ವತದ ಮೇಲೆ ಇದ್ದಂಥವನು. ಈಗ ಅದನ್ನು ಕೇಳ್ತೇವೆ. ಅವನು ಜರತುಷ್ಟ್ರನು ಕೂಡ ಏಕೇಶ್ವರವಾದವನ್ನೇ ಪ್ರತಿಪಾದನೆ ಮಾಡಿದವನು, ಒಬ್ಬನೇ ದೇವರು ಅಂತಲೇ ಪ್ರತಿಪಾದನೆ ಮಾಡಿದವನು. ಮತ್ತೆ ದೇವರಿಗೆ ಯಾವುದೇ ರೀತಿಯಾದಂಥ ವಿಗ್ರಹ ಮೊದಲಾದವುಗಳು ಇರಬಾರದು ಅಂತನೋ ಸಂಗತಿಗಳನ್ನೇ ಪ್ರತಿಪಾದನೆ ಮಾಡಿದವನು. ಆದರೆ ಈ ಯಹೂದಿ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮದಲ್ಲಿ ಇಲ್ಲದೇ ಇರುವಂಥ ಹಿಂದೂ ಧರ್ಮಕ್ಕೂ ಪಾರ್ಸಿ ಧರ್ಮಕ್ಕೂ ಒಂದು ಸಮಾನವಾದ ಸಂಗತಿ ಏನಂದರೆ ಅಗ್ನಿ ಆರಾಧನೆ ಮಾಡ್ತಾರೆ. ಮತ್ತೆ ಅಗ್ನಿ ಆರಾಧನೆ ಮಾಡಲಿಕ್ಕಾಗಿ ಕೆಲವು ದೇವಾಲಯಗಳನ್ನು ಕೂಡ ಕಟ್ಟಿರ್ತಾರೆ. ಇಂಥದ್ದೊಂದು ಬಹಳ ಸಮಾನವಾದಂಥ ಒಂದು ಉಲ್ಲೇಖವನ್ನು ನಾವು ನೋಡ್ತೀವಿ ಅವರ ಧರ್ಮದಲ್ಲಿ. ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ ಒಂದು ಉಪನಯನ ಅಂತ ಹೇಗೆ ಮಾಡ್ತಾರಲ್ಲ, ಅದೇ ಥರ ಅವರಲ್ಲಿಯೂ ಕೂಡ ಒಂದು ಸಂಸ್ಕಾರವನ್ನು ಅವರಿಗೆ ಮಾಡ್ತಾರೆ. ಆ ಸಂಸ್ಕಾರವನ್ನು ಮಾಡಿದಾಗ ಅದಕ್ಕೆ ನವಜೋತ್ ಅಂತ ಕರೀತಾರಂತೆ. ನವಜೋತ್ ಅಂದರೆ ನವಜನ್ಮ ಅಂತ, ಹೊಸ ಜನ್ಮ ಅಂತ ನಾವು ಅದನ್ನು ತಿಳ್ಕೊಳ್ಬಹುದು. ಹೀಗೆ ಇಷ್ಟೆಲ್ಲ ಆದಮೇಲೆ ಆತ ಆ ಧರ್ಮದ ಸದಸ್ಯನಾಗ್ತಾನೆ. ಮುಂದೆ ಅದಕ್ಕೆ ಬೇಕಾದಂಥ ಎಲ್ಲ ಹೊಣೆಗಾರಿಕೆ, ಧರ್ಮವನ್ನು ಆಚರಣೆ ಮಾಡಬೇಕಾದಂಥ ಒಂದು ಜವಾಬ್ದಾರಿ, ಇದೆಲ್ಲ ಅವನಿಗೆ ಪ್ರಾರಂಭ ಆಗ್ತದೆ ಆ ಹುಡುಗನಿಗೆ ಅಂತ ಅದರಲ್ಲಿ ವರ್ಣನೆ ಮಾಡ್ತಾರೆ. ದೇವರನ್ನು ಅಹುರ್ ಮಜ್ದ ಅಂತ ಶಬ್ದದಿಂದ ಅವ್ರು ಕರೀತಾರೆ. ಅಹುರ್ ಮಜ್ದ ಅಂದರೆ ಹೀಗಿರಬಹುದು, ಅಸುರ ಮಥನ ಅಂತ ಗೋವಿಂದಾಚಾರ್ಯ ಒಂದು ಕಡೆ ಉಲ್ಲೇಖ ಮಾಡಿದ್ದಾರೆ. ಅಸುರರನ್ನು ಮಥನ ಮಾಡುವವನು, ಅದು ಅಹುರ್ ಮಜ್ದ ಹೀಗಾಗಿ ಆಗಿರಬಹುದು ಅಂತ. ಈ ಸನಾತನ ಧರ್ಮದಲ್ಲಿ ಅದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತು ಅನುವ್ಯಾಖ್ಯಾನದಲ್ಲೆಲ್ಲ ಪ್ರಕಟಿತ ಬೇಕಾಷ್ಟು ಬಾರಿ ಉಲ್ಲೇಖಗೊಂಡಿದೆ. ಚತುರ್ಮುಖ ಈ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡೋಕ್ಕಿಂತ ಮೊದಲು ಅವನ ಮುಖದಿಂದ ಓಂಕಾರ ಮತ್ತು ಅಥ ಅನ್ನುವಂಥ ಎರಡು ಶಬ್ದಗಳು ಹೊರಗೆ ಬಂದವು. ಅದಾದ ಬಳಿಕನೇ ಈ ಜಗತ್ತಿನ ಸೃಷ್ಟಿ, ಎಲ್ಲ ವೇದಗಳ ಅಭಿವ್ಯಕ್ತಿ, ಜಗತ್ತಿನ ಸೃಷ್ಟಿ ಇದೆಲ್ಲ ಪ್ರಾರಂಭ ಆಯಿತು ಅಂತ. ಓಂಕಾರಶ್ಚಾತ ಶಬ್ದಶ್ಚ ದ್ವಾವೇತೋ ಬ್ರಹ್ಮಣ ಪುರ. ಓಂಕಾರ ಮತ್ತು ಅಥ ಅನ್ನುವಂಥ ಶಬ್ದ ಇವೆರಡೂ ಕೂಡ ಪರಬ್ರಹ್ಮನ ಮುಖದಿಂದ ಹೊರಗೆ ಬಂತು ಅಂತ ನಾವು ಅಲ್ಲಿ ಕೇಳ್ತೇವೆ. ಅದೇ ಥರ ಅಹುವೈರಿಯೋ ಅಂತ ಒಂದು ಪಾರ್ಸಿ ಧರ್ಮದ ಪವಿತ್ರ ಶಬ್ದ, ಅದು ಪ್ರಪ್ರಥಮ ಶಬ್ದ. ಅದನ್ನು ಶಬ್ದವನ್ನು ಈ ಅಹುರ್ ಮಜ್ದ ರಚನೆ ಮಾಡಿದ. ಮುಂದೆ ಗಿಡ, ಮರ, ನೀರು, ಬೆಂಕಿ ಇವುಗಳೆಲ್ಲದರದ್ದು ರಚನೆ ಆಯಿತು ಅಂತ ಅಲ್ಲಿ ಒಂದು ಕಡೆ ಅವರ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಈ ಅವನ ಮಗ ಅಗ್ನಿ, ಮಿತ್ರ ಅಂತ ಒಬ್ಬ, 1000 ಕಿವಿ 10,000 ಕಣ್ಣಿನ ಒಬ್ಬ ಮಿತ್ರ, ನೀರಿನ ದೇವತೆ ವರುಣ, ಬೆಳೆಯ ದೇವತೆ ಒಬ್ಬ ಅನಾಹಿತೆ. ಹೀಗೆಲ್ಲ ನಾನಾ ಥರದ ದೇವರನ್ನು ಮತ್ತು ದೇವಿಯರನ್ನು ಅವರು ಉಪಾಸನೆ ಮಾಡ್ತಾರೆ. ಅಹ್ರಿಮನ್ಯು ಅಂತ ಒಬ್ಬ ಕಲಿ, ನಮ್ಮಲ್ಲಿ ಕಲಿ ಹೇಗೆಲ್ಲ ಕೆಡುಕಿ ಕಾರಣನೋ ಹಾಗೆ ಅವರಲ್ಲಿ ಈ ಅಹ್ರಿಮನ್ಯು ಅವನೇ ಸೈತಾನ, ಎಲ್ಲ ಕೆಡುಕಿಗೆ ಆತ ಕಾರಣ ಅಂತ ಅವನ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಝಂಡ್ ಅವೆಸ್ತ ಅಂತ ಅನ್ನೋದು ಪಾರ್ಸಿಗಳ ಒಂದು ಪವಿತ್ರವಾದ ಗ್ರಂಥ. ಅದರಲ್ಲಿ ಈ ವೇದಗಳಿಗೆ ಸಂಬಂಧಪಟ್ಟಂಥ ಎಷ್ಟೋ ಉತ್ತಮವಾದಂಥ ಹೋಲಿಕೆಗಳನ್ನು ಅಲ್ಲಿ ನಾವು ನೋಡಬಹುದು. ಹೀಗೆ ಹಿಂದೂ ಧರ್ಮಕ್ಕೆ ಬಹಳ ಸಮಾನವಾದದ್ದು. ಮತ್ತು ಕ್ರಿಸ್ತಶಕ 640 ಅಂದರೆ ಈ ಇಸ್ಲಾಂ ಧರ್ಮ ಹುಟ್ಟಿದಾಗ ಇರಾನ್ನೆಲ್ಲ ಮಹಮ್ಮದೀಯರು ವಶ ಆಗೋಯ್ತು, ಇಸ್ಲಾಂದವರು ವಶ ಆಯಿತು. ಆಗ ಎಷ್ಟೋ ಜನಸಾಮಾನ್ಯರು ಕೂಡ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿಬಿಟ್ರು. ಆದರೆ ಈ ಪಾರ್ಸಿಗಳು ಮಾತ್ರ, ಝರತುಷ್ಟ್ರನ ಅನುಯಾಯಿಗಳು ಮಾತ್ರ ನಾವು ಈ ಇಸ್ಲಾಂ ಧರ್ಮಕ್ಕೆ ಪರಿವರ್ತನೆ ಹೊಂದೋದಿಲ್ಲ ಅಂತ ಹೇಳಿ ಆ ಇರಾನ್ ದೇಶವನ್ನು ಬಿಟ್ಟು ಭಾರತ ದೇಶಕ್ಕೆ ಬಂದುಬಿಟ್ರು. ಭಾರತ ದೇಶಕ್ಕೆ ಬಂದು ಇಲ್ಲಿಯ ಸಂಸ್ಕೃತಿ ಜೊತೆಗೆ ಏಕೀಭಾವ ಹೊಂದಿ ಆ ಒಂದು ಸಹೋದರ ಮನೋಭಾವದಿಂದ ಇಲ್ಲಿ ಬದುಕ್ತಿದ್ದಾರೆ. ಅದರಲ್ಲಿ ನಾನು ಆ ಗ್ರಂಥವನ್ನು ಓದಿಲ್ಲ ಅಂತ ಹೇಳಿದೆ ನಾನು, ಝಂಡ್ ಅವೆಸ್ತ. ಅದರಲ್ಲಿ ಈ ವೇದಗಳಿಗೆ ಸಮಾನವಾದಂಥ ಅನೇಕ ಅಂಶಗಳನ್ನು ಕಾಣ್ತೀವಿ. ಎಷ್ಟೋ ಶಬ್ದಗಳು, ಬರೀ ಅಂಶಗಳು ಮಾತ್ರ ಅಲ್ಲ, ಎಷ್ಟೋ ಶಬ್ದಗಳು, ಆ ಶಬ್ದಗಳನ್ನು ಕೂಡ ಆ ಭಾಷೆಯಲ್ಲಿ ಸ್ವಲ್ಪ, ಈಗ ಅಹುರ್ ಮಜ್ದ ಅಂತ ಒಂದು ಶಬ್ದ ಹೇಳಿದ್ನಲ್ಲ, ಆ ಥರದ್ದು ಎಷ್ಟೋ ಶಬ್ದಗಳನ್ನು ಸ್ವಲ್ಪ ಅಲ್ಲಿ ಪರಿವರ್ತನೆ ಮಾಡಿ ಬಳಕೆ ಮಾಡಿದ್ದಾರೆ ಅಂತ ಕೂಡ ಅದ್ರ ಬಗ್ಗೆ ಅಲ್ಲಿ ನಾವು ಕೇಳ್ತೇವೆ.